ತಮಿಳಿನಿಂದ ಕನ್ನಡ ಹುಟ್ಟಿರೋದು ಎಂಬ ಕಮಲ್ ಹಾಸನ್ ಹೇಳಿಕೆಯ ವಿಚಾರ ಈಗಾಗಲೇ ಕನ್ನಡಿಗರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಶಿವರಾಜ್ ತಂಗಡಗಿದ್ರೆ ನೇರವಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಹಿರಿಯ ನಟ ಕಮಲ್ ಹಾಸನ್ ಅವರ ಹೇಳಿಕೆ ಏನಿದೆ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಮೊದಲ ನೇರ ಪ್ರಶ್ನೆ ಅಂದ್ರೆ ಕನ್ನಡ ತಮಿಳಿಂದ ಹುಟ್ಟಿರೋದಾ? ನೋಡಿ, ಕನ್ನಡ ತಮಿಳಿಂದ ಹುಟ್ಟಿರೋದು ಹೇಳಿಕೆ ಇದೆಯಲ್ಲ, ಅದನ್ನು ಕನ್ನಡಿಗರ ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳೋಲ್ಲ. ಕನ್ನಡಕ್ಕೆ ತಂದೆ ಆದಂಥ ಇತಿಹಾಸ ಇದೆ, ಕನ್ನಡ ಭಾಷೆಗೆ ಒಂದು ಇತಿಹಾಸ ಇದೆ. ಏನೋ ಒಂದು ಭಾಷಣ ಸಿಕ್ಕಿದೆ, ಅವಕಾಶ ಸಿಕ್ಕಿದೆ, ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ ಅಂತ ಮಾತಾಡಿದ್ದು ಕಮಲ್ ಹಾಸನ್ ಮಾತಾಡಿದ್ದು ಭಾಳ ತಪ್ಪು. ನಾವು ಈಗಾಗಲೇ ಹೇಳಿದ್ದೀವಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಭಾಳ ಸ್ಪಷ್ಟವಾದ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀವಿ. ಕಮಲ್ ಹಾಸನ್ ಅವರೇ, ನೀವು ತಪ್ಪು ಮಾಡ್ತಾ ಇದ್ದೀರಾ. ನೀವು ತತ್ಕ್ಷಣ ಕನ್ನಡಿಗರಿಗೆ ಕ್ಷಮೆ ಕೇಳಬೇಕು. ಕನ್ನಡಿಗರಿಗೆ ಕ್ಷಮೆ ಕೇಳಲಿಲ್ಲ ಅಂದರೆ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವನಾಗಿ ಏನು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನಾನು ಪತ್ರವನ್ನು ಬರಿತಾ ಇದ್ದೀನಿ. ಅವರ ಚಿತ್ರಕ್ಕೆ ನಿರ್ಬಂಧ ಹೇರಬೇಕು. ಯಾಕಂದರೆ ಈ ರೀತಿ ಒಬ್ಬೊಬ್ಬ ನಟರು ಇಲ್ಲೇ ಕನ್ನಡಿಗರ ಹತ್ರ ಬಂದು ಕನ್ನಡಿಗರಿಂದ ಕನ್ನಡದ ಇದರ ಚಲನಚಿತ್ರದ ನಟನೆ ಮಾಡಿ ಇಲ್ಲಿದ್ದ ದುಡ್ಡು ಸಂಪಾದನೆ ಮಾಡಿ ಹೋಗಿ ಮತ್ತೆ ಬೇರೆ ರಾಜ್ಯದಾಗ ಹೋಗಿ ಬೇರೆ ಏನೇನು ಹೇಳಿಕೆಯನ್ನು ಕೊಡೋದನ್ನು ಸಹಿಸ್ಕೊಳಂಗಿಲ್ಲ. ಇದು ತತ್ಕ್ಷಣ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಂದ್ರೆ ತಕ್ಕ ಉತ್ತರವನ್ನು ಕನ್ನಡಿಗರು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಸರ್, ಈಗ ಸೋನು ನಿಗಮ್ ಹೇಳಿಕೆ ಬೆನ್ನಲ್ಲೇ ಈಗಾಗಲೇ ಕಮಲ್ ಹಾಸನ್ ಅವರ ಹೇಳಿಕೆ, ಆ ಒಂದು ಹೇಳಿಕೆ ಅಂದ್ರೆ ಪ್ರತಿಯೊಬ್ಬ ನಟರು ಇವರು ಹಿರಿಯರಂತ ಗೌರವಿಸ್ತೀವಿ. ಕನ್ನಡಿಗರು ಯಾವಾಗಲೂ ಗೌರವ ಕೊಡೋದ್ರೊಳಗೆ ಮೊಟ್ಟ ಮೊದಲಿಗರು. ಆ ಗೌರವಿಸುವುದನ್ನು ನೀವು ಉಪಯೋಗ ಮಾಡ್ಕೊಳ್ಳೋದು ಬಿಟ್ಟು ದುರುಪಯೋಗ ಮಾಡ್ಕೊಂಡ್ರೆ ಅದನ್ನು ಸಹಿಸ್ಕೊಳ್ಳೋಂಥ ಕೆಲಸನೂ ಕನ್ನಡಿಗರು ಮಾಡೋದಿಲ್ಲ. ಅಂದ್ರೆ ದುರುಪಯೋಗ ಮಾಡ್ಕೊಳ್ಳೋಂಥ ಪ್ರಯತ್ನ. ಯಾಕೆಂದ್ರೆ ಈಗ ಸೋನು ನಿಗಮ್ ಅವರು ಹಿಂದೆ ಕನ್ನಡದ ಬಗ್ಗೆ ಮಾತಾಡೋದ್ನಾಗ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಅವ್ರಿಗೆ ಸರಿಯಾದ ಪಾಠ ಆಗಿದೆ. ಅದೇ ರೀತಿ ಕಮಲ್ ಹಾಸನ್ ಅವರು ಹಿರಿಯರು, ಇವರೆಲ್ಲ ಈ ರೀತಿ ಮಾತಾಡಬಾರ್ದಾಗಿತ್ತು. ಮಾತಾಡಿದ್ರೆ ಇದನ್ನು ನಾವು ಸಹಿಸ್ಕೊಳೋಂಗಿಲ್ಲ. ಸರ್, ಈಗ ಒಂದು ಹೇಳಿಕೆ ನೀಡುವಂತ ಸಂದರ್ಭದಲ್ಲಿ ದೊಡ್ಡಮನೆ ಕುಟುಂಬದ ಶಿವರಾಜ್ ಕುಮಾರ್ ಕೂಡ ಅದೇ ಒಂದು ಸಂದರ್ಭದಲ್ಲಿ ಇದು ಭಾಗಿಯಾಗಿದ್ರು. ಅವರು ಕೂಡ ವಿರೋಧ ವ್ಯಕ್ತಪಡಿಸಿಲ್ಲ. ಅಲ್ಲಿ ನಿಜವಾಗ್ಲೂ ಅಲ್ಲಿ ವಿರೋಧ ವ್ಯಕ್ತಪಡಿಸೋಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ, ಆದರೆ ಅಟ್ಲೀಸ್ಟ್ ಹೊರಗಡೆ ಬಂದಾದ್ರೂ ಅದನ್ನು ಅವ್ರ ಹೇಳಿಕೆಯನ್ನು ಖಂಡಿಸ್ಬೇಕಾಗಿತ್ತು. ಯಾಕಂದರೆ ಅವರ ತಂದೆಯವರು ಕನ್ನಡದ ಬಗ್ಗೆ ಎಷ್ಟು ಅಭಿಮಾನವನ್ನಿಟ್ಟು ಕೆಲಸವನ್ನು ಮಾಡಿದ್ದಾರೆ ಅಂತ ಅನ್ನೋದು. ಶಿವರಾಜ್ ಕುಮಾರರು ಕನ್ನಡದ ಬಗ್ಗೆ ಅಭಿಮಾನಿಗಳೇ ಇದ್ದಾರೆ. ಅದ್ರಾಗೆ ನಾನು ಶಿವರಾಜ್ ಕುಮಾರ್ ಬಗ್ಗೆ ನಾನು ಹಗುರವಾಗಿ ಮಾತಾಡೋಂಥ ಪ್ರಶ್ನೆ ಬರಲ್ಲ. ಯಾಕಂದರೆ ಒಬ್ಬ ಹಿರಿಯ ನಟರು ಅದನ್ನು ಈಗಲಾದ್ರೂ ಖಂಡಿಸುವಂಥ ಕೆಲಸವನ್ನು ಶಿವರಾಜ್ ಕುಮಾರ್ ಮಾಡಬೇಕಂತ ವಿನಂತಿಯನ್ನು ಮಾಡಿದ್ರೆ. ಈಗ ಕಮಲ್ ಹಾಸನ್ ಅವರು ಕ್ಷಮೆ ಕೇಳಿಲ್ಲ ಅಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಅವ್ರನ್ನ ಬ್ಯಾನ್ ಮಾಡಿ ಅಂತೀರಾ? ನಿಶ್ಚಿತವಾಗ್ಲೂ ಮಾಡಲೇಬೇಕು, ತಪ್ಪೇನಿದೆ. ಕನ್ನಡದ ಬಗ್ಗೆ, ಕನ್ನಡದ ನೆಲ ಜಲ ಅದನ್ನು ಎಲ್ಲ ಯಾರು ಗೌರವಿಸಲ್ಲ ಅವ್ರನ್ನ ನಿರ್ಬಂಧ ಇದನ್ನು ಮಾಡಲೇಬೇಕು. ಅವ್ರನ್ನ ಬ್ಯಾನ್ ಅವ್ರನ್ನ ಏನು ಚಲನಚಿತ್ರಗಳ ನಿರ್ಬಂಧವನ್ನು ಮಾಡಲೇಬೇಕು, ತಪ್ಪೇನಿದೆ. ಕನ್ನಡದಲ್ಲೂ ಕೂಡ ಸಾಕಷ್ಟು ಆಕ್ಟ್ ಕೂಡ ಮಾಡಿದ್ರು ಕಮಲ್ ಹಾಸನ್ ಅವರು. ಆದ್ರೂ ಕನ್ನಡದ ಬಗ್ಗೆ ಈ ರೀತಿಯಾದ ಒಂದು ಹೇಳಿಕೆ ಕೊಡಬಾರ್ದಾಗಿತ್ತು. ಒಬ್ಬ ಹಿರಿಯ ನಟನಾಗಿ ಕೊಡಬಾರ್ದಾಗಿತ್ತು. ಅವ್ರು ತಪ್ಪು ಮಾಡಿದ್ದಾರೆ, ಅದಕ್ಕೆ ಕ್ಷಮೆ ಕೇಳಿ. ಥ್ಯಾಂಕ್ ಯು ಸರ್. ಇದಿಷ್ಟು ಹಿರಿಯ ಸಚಿವರಿಂದ ಶಿವರಾಜ್ ತಂಗಡಗಿ ಅವರ ಮಾತು. ಕಮಲ್ ಹಾಸನ್ ಅವರ ಹೇಳಿಕೆಯನ್ನ ತೀವ್ರವಾಗಿ ಖಂಡಿಸ್ತೇನೆ. ಈ ರೀತಿಯಾದ ಹೇಳಿಕೆಗಳನ್ನ ಕೊಡಬಾರದು. ಮತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಕ್ಷಮೆ ಕೇಳಿಲ್ಲ ಅಂತಂದ್ರೆ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಅನ್ನೋ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿರೋದು. ಕ್ಯಾಮರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.